ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಕೇಸ್ ಸಂಕಷ್ಟ. ಇಂದು ಸಿಬಿಐ ತನಿಖೆ ಆದೇಶ ನಿರ್ಧರಿಸಲಿರುವ ಹೈಕೋರ್ಟ್. ಹಿಂದೆ ಬಿಎಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣದ ಆದೇಶ. ರಾಜ್ಯ ಕೇಸರಿ ಮನೆಯಲ್ಲಿ ಮುಂದುವರೆದ ಕೆಸರೆರೆಚಾಟ. ತಟಸ್ಥ ಟೀಂ ವಿರುದ್ಧವೂ ಹರಿಹಾಯ್ದ ವಿಜಯೇಂದ್ರ. ಬಿಎಸ್ವೈ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ. ಬ್ಯಾಂಕ್ ವಂಚನೆ ಕೇಸ್ನಲ್ಲಿ ಕೃಷ್ಣಯ್ಯ ಶೆಟ್ಟಿ ತಪ್ಪಿತಸ್ಥ. 3 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ ವಿಧಿಸಿದ ಕೋರ್ಟ್. ವಕೀಲರ ಮನವಿ ಮೇರೆಗೆ 1 ತಿಂಗಳು ಜಾಮೀನು. ನಾಳೆ ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶ. ಮತ ಎಣಿಕೆಗೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ. 70 ಕ್ಷೇತ್ರ 699 ಅಭ್ಯರ್ಥಿಗಳಿಗೆ ಢವಢವ ಶುರು. ಗಿಲ್, ಅಯ್ಯರ್, ಅಕ್ಷರ್ ಬೊಂಬಾಟ್ ಆಟ. ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಗೆಲುವಿನ ಶುಭಾರಂಭ. 3 ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆ.